ದಕ್ಷಿಣ ಕಾರಣ ಎಂಬ ಅರುಣ ದನಿದ ಮುಂದೆ ನೀನು ಜಪಿಸುತ್ತಾ ಕುಳಿತರೆ ಅದನ್ನು ಅಪಹರಿಸಿಕೊಂಡು ಹೋಗುವ ಪೊಂಡರಚನ ಈ ಜಗದಲ್ಲಿ ಇತರು ಪೊಂಡ ಆಸ್ತಿಯನ್ನು ಅಪಹರಿಸಿಕೊಂಡು ಹೋಗುವ ನಾಯಕರು ಸಾಕಷ್ಟು ಇರ್ತಾರೆ. ಅದು ಅಲ್ಲದೆ ಹೆಣ್ಣಿಗೆ ಆಸರೆ ಇಲ್ಲದ ಕೊಂದ ತಕ್ಷಣವೇ ಆ ಹೆಣ್ಣಿಗೆ ಮೋಸವನ್ನು ಮಾಡಿ ಆ ಹೆಣ್ಣಿನ ಜೀವನವನ್ನು ಹಾಳು ಮಾಡುವ ಕಾಮದ ನಾಯಿಗಳು ತುಂಬಿಕೊಂಡಿದ್ದಾರೆ ಈ ಜಗದಲ್ಲಿ. ರೇಖಾ ಇತಿಹಾಸವನ್ನೇ ಹತ್ತಿಸಿಕೊಂಡು ವ್ಯರ್ಥೈಸಿಕೊಳ್ಳಬೇಡ ನಿನ್ನ ಜೀವನ ಚರಿತ್ರೆಯನ್ನು. ಹಿಂದಾದದೆಲ್ಲ ಕನಸೆಂದು ಮರೆತು ನನ್ನೊಂದಿಗೆ ಬೆರೆತುಕೊಂಡರೆ ಈ ಶ್ರೀ ಪರ್ವತನ ರಾಜನ ಮಡದಿಯಾಗಿ ಬಾಳುವೆ ಈ ಜಗದಲ್ಲಿ. ದೂರ ನಿಂತು ಮಾತಾಡೋ ಕಾಮದ ನಾಯಿ ಅಂತಾನೆ. ಹೆಣ್ಣೆಂದ್ರೆ ಬಜಾರಲ್ಲಿ ಸಿಗುವ ಹಣ್ಣು ತಿಂದ್ಕೊಡ್ತೀಯ. ನನ್ನ ರೋಷದಲ್ಲಿ ಸಿಕ್ಕು ಸತ್ತು ಹೋಗಬೇಡ. ಸುಮ್ಮನೆ ಹೊಟ್ಟ ಬಾಯ್ಲಿಕ್ಕ ಹೊರಟು ಹೋಗಲು ಬಂದಿಲ್ಲ ರೇಖಾ. ದೊಡ್ಡ ಸರ್ಪ ಹೋಗಿ ಅಡೆ ಎತ್ತು ನಿನ್ನ ತುಟಿ ಕಚ್ಚಲು ಬಂದಿವೆ. ಬಾರೇ ಹೆಣ್ಣಿಗೆ ಹಠವಾದೆ ಕ್ಷಣದಲ್ಲಿ ಬೀಳುವುದು ನಿನ್ನ ಗಂಡ. ಗಾಥ ಹಠ ಯೋಗಿಗಳನ್ನೇ ಹುಟ್ಟಡಗಿಸಬಲ್ಲ ಈ ವಿಟರಾಜನ ಮುಂದೆನೆ ಎಲೆ ಗರ್ವದ ಹೆಣೆ ಬಿಡುಲೆ ನಿನ್ನ ಹಠ. ಈ ನಲ್ಲನನ್ನು ಕೈ ಕೋಲಿ ಕಲ್ಪದ ಮೇಲೆ ಕುಳಿತುಕೊಳ್ಳಬೇಕಾದ ನೀವು ಸರ್ವ ಹಾಸ್ಯ ಗಂಡನಿಂದ ಚೆಂಡು ಹಾಕುತ್ತಾ ಕೂತರೆ ಜಾತಿ ಬಸವಂತೆ ಎಷ್ಟೆಲ್ಲ ಹುಚ್ಚ ನಾಯಿ ಅಂತಾನೆ. ತುಚ್ಛವಾಗಿ ಮಾತಾಡ್ತಾರೆ ಜೊತೆ ಕಾಲ ಮೆಟ್ಟಿನಿಂದ ಮಾತಾಡ್ಬೇಕಾಗುತ್ತೆ. ನೀನು ಬರೀ ಅಂತಲ್ಲ. ಸೂರ್ಯ ಪ್ರಕಾಶದ ಪ್ರತಿಬಿಂಬವನ್ನೇ ತುಂಬಿಕೊಂಡಿರುವ ಈ ಅಂಬರದ ರಾಜನಿಗೆ ಮೆಟ್ಟಿನಿಂದ ಮಾತನಾಡಿಸುವೆ ಅಂತ ಹೊತ್ತು ಹಾದರ ಹೆಣೆ. ಈ ನಿನ್ನ ಕಣ್ಣೆ ತುಂಬೆಲ್ಲ ಈಗ ರಾಜನ ಕಣ್ಣೆ ಆವರಿಸಿರುವಾಗ ಯಾವ ಪುರುಷ ಓಡಿ ಬಂದು ನಿನ್ನನ್ನು ಬಿಡಿಸಲು ಬಂದರು ನಿನ್ನನ್ನು ನೆಲಕ್ಕೆ ಮೈ ದುಡಿಯದೆ ಬಿಡಲಾರೆನು. ಆರೇ ಬಾ ನಿನ್ನ ಕೈಯನ್ನು ಬಿಡದೆ ಹೋದ್ರೆ ನಿನ್ನ ಕಡು ವೈರಿ ಸಿಂಹಗಳು ಬಂದು ನಿನ್ನ ಸಂಹಾರ ಮಾಡಿಬಿಡ್ತಾರೆ. ಸಿಂಹದ ಬೆದರಿಗೆ ಬೊಬ್ಬೆ ಮುಗಿಯುತ್ತಲೇ ನಿನ್ನ ಶೀಲದ ಹರಣ. ಜ್ಞಾನವಿಲ್ಲದ ಈರ ನಾಳೆ ಕಂಡವರು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಲು ಬಂದೇನೆ ಮಗನೇ. ಸರಿಯಿಂದಕ್ಕೆ ನನ್ನ ಪ್ರೇಮ ತರಂಗದ ರಂಗಿ ನಾಟಕ ಕೆಡಿಸಲು ಬಂದ ನೀನ್ ಯಾವಣಲೇ. ಕಾಮ ತುಂಬಿದ ನೋಡಲಾಗ್ತಿರದ ಗುಂಡಿಗಳನ್ನು ಹೊಡೆದು ಇಂಥ ದರತಿಯರ ಶಾಖ ಮಾಡಲು ಬಂದ ನರಸಿಂಹ. ಏ ನರಸಿಂಹ ನರಸಿಂಹನಷ್ಟೇ ಹಿರಣ ಕಪ್ಪುಟನ್ನು ಒತ್ತು ಹೊಟ್ಟೆರನದು ಎಂದು ನಿನ್ನ ರೊಟ್ಟೆನರು ರಕ್ತ ಕುಡಿಯಲು ಬಂದ ಕೆರಳಿದ ಸಿಂಹ. ಸುಳ್ಳು ಸುಳ್ಳು ಸುಳ್ಳು. ನೀ ಯಾವ ನರಸಿಂಹನವಲ್ಲ, ಜೈಲಿನಿಂದ ತಪ್ಪಿಸಿಕೊಂಡ ಬಂದ ರೌಡಿ. ರೌಡಿ ನಾನಲ್ಲೇ ರಣ ಹೇಳಿ. ನಿಮ್ಮಂತ ಹರಾಮ್ಕೋರರ ಕೊಲೆಗಾರರ ಮೋಸಕ್ಕೆ ಒಳಗಾಗಿ ಇಲ್ಲಿವರೆಗೂ ಜೈಲು ಅನುಭವಿಸಿ ಬಂದ ಬಸವಂತನ ತಮ್ಮ ನರಸಿಂಹ. ಲೇಟ್ ಕೈದಿ ಅಂದು ಇವಳ ತಂದೆಯನ್ನೇ ಕೊಲೆ ಮಾಡಿ ಜೈಲು ಕಂಬು ಎಣಿಸಿ ತಪ್ಪಿಸಿಕೊಂಡು ಬಂದು ನನ್ನ ಜೊತೆ ಸಮರ ಸಾಧಿಸಿ ಇವಳನ್ನು ಕೊಲೆ ಮಾಡಲು ಬಂದೇನಲೇ. ಈಗಲೇ ನಿನ್ನನ್ನು ಮತ್ತೆ ಲಾಕಪ್ಗೆ ಹಾಕಿಬಿಡ್ತೇನೆ. ಇವನ ಕೊಲೆ ಮಾಡಲು ಬಂದಿರಲೇ ರಣ ಹೇಳಿ. ಇವನ ರಕ್ಷಣೆ ಮಾಡಲು ಬಂದಿರುವೆ. ಮುಂದೆ ಇವಳ ತಂದೆ ಕೊಲೆ ಯಾರು ಮಾಡಿದರೆ ಗೊತ್ತಾದರೆ ಮತ್ತೆ 10 ಸೆಕೆಂಡ್ ಅವರ ಕತ್ತಲೆ ಸಮಾಧಿಗೆ ಹತ್ತಿಸಿಬಿಡ್ತೇನೆ. ಅವಾಗ ತಿಳುತ್ತದೆ ಈ ಜನತೆಗೆ ನಾನು ಯಾರೆನ್ನೋದು. ಜನತೆ ಕಣ್ಣಿದ್ದು ಕುರಡನಾಗಿ ಬಾಯಿದ್ದು ಮೂಗನಾಗಿ ಕಾಲ ನೂಕುವ ಈ ಜನತೆಗೆ ಏನು ತಿಳಿಯುತ್ತದೆ ನಿತ್ಯದ ಸತ್ಯದ ಕತೆ.
ಎಚ್ಚಿಗೆ ಬಾಯಿ ಬಿಚ್ಚದೆ ಇವಳನ್ನು ಬಿಟ್ಟು ಹೋಗುವೆಯಾ ಇಲ್ಲ ಮಗನೇ ಈ ಗುಂಡಿಗೆ ಆಹುತಿಯಾಗುವೆಯಾ? ನೀನು ತೋರಿಸುವ ಈ ಗುಂಡೆಗೆ ಮೇಲೆ ಪರ್ವತ ಬಂಡೆ ಬಂದು ಬಿದ್ದರು ಮಕ್ಕಳಾಡಲು ನನ್ನ ಗಂಡದೆ ಮರ್ಯಾದೆ ದೈವವನ್ನು ಕೈ ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ಅಷ್ಟ ದೇವತೆಗಳ ಶಕ್ತಿ ತುಂಬಿದ ನನ್ನ ಮುಷ್ಟಿಯಿಂದ ನಿನ್ನ ಕುದಿಗೆ ಸಾಕಿ ಬಿಟ್ಟರೆ ಕಾಂಡದಾಗಿ ಮುಂದಕ್ಕೆ ಸರಕಾರದ ಕಣ್ಣಿಗೆ ಮಂಡರಚಿ ಜೈಲಿನಿಂದ ತಪ್ಪಿಸಿಕೊಂಡ ಬಂದ ನೀನ್ಯಾವಡಲೇ ಗಂಡಸು? ಹಾ ರೇಖಾ, ಹುಲಿಯ ಬಾಯಲ್ಲಿ ನೆರೆ ಸಿಕ್ಕದಂತಾಯ್ತು ಈ ನನ್ನ ಸ್ಥಿತಿ. ನೆನೆಸಿಕೋ ಈ ನಾಲ್ಕು